ಬೀದಿ ಮನೆ ಮ್ಯಾಪಿಂಗ್ ಮಾಡಿ ಮತಪಟ್ಟಿ ಲೋಪವನ್ನು ಸರಿಪಡಿಸಿ ಅಂತ ಡಿಸಿಎಂ ಡಿಕೆಶಿ ಕೇಳ್ಕೊಳ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಅನೇಕ ಕಡೆಯಲ್ಲಿ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಲೋಪದೋಷಗಳು ಕಂಡುಬಂದಿದ್ದು ಅದನ್ನು ಸರಿಪಡಿಸೋದಕ್ಕೆ ಪ್ರತಿ ಬೀದಿ ಮನೆಗಳ ಮ್ಯಾಪಿಂಗ್ ಮಾಡುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಒಂದೇ ಕುಟುಂಬದ ಮತದಾರರ ಪಟ್ಟಿಯಲ್ಲಿ ಬೇರೆ ಬೇರೆ ಮತಗಟ್ಟೆಗಳಿಗೆ ಬೇರೆ ಬೇರೆ ವಾರ್ಡ್ಗಳಾಗಿ ವಿಂಗಡಿಸಲಾಗಿದೆ. ಮತದಾರರ ವಿಳಾಸದಲ್ಲಿ ಮನೆ ಸಂಖ್ಯೆ ತಪ್ಪಾಗಿರುವುದು, ರಸ್ತೆ ಸಂಖ್ಯೆ ತಪ್ಪಾಗಿ ನಮೂದಿಸಲಾಗಿದೆ. ಹಲವು ಮತದಾರರ ಹೆಸರು 2 ಹಾಗೂ ಹೆಚ್ಚು ಬಾರಿ ಸೇರ್ಪಡೆ ಆಗಿದೆ. ಕೆಲವರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಕೆಲ ಮತದಾರರ ವಿಳಾಸ ಸರಿಯಾಗಿದ್ರೂ ಅವರನ್ನು ಬೇರೆ ವಾರ್ಡ್ಗಳ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ ಅಂತ ವಿವರಿಸಿದ್ದಾರೆ. ಈ ಎಲ್ಲ ತಪ್ಪುಗಳು ಕಣ್ತಪ್ಪಿನಿಂದ ಆಗಿರೋದು ಕಾಣ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಮತದಾರರು ಹಾಗೂ ಬಿಎಲ್ಒಗಳು ರಾಜಕೀಯ ಪಕ್ಷಗಳಲ್ಲಿ ಗೊಂದಲ ಮೂಡಿಸುವುದಕ್ಕೆ ವ್ಯವಸ್ಥಿತವಾಗಿ ನಡೆದಿರುವಂತಿದೆ. ಇದರಿಂದ ಮತದಾರರ ಪಟ್ಟಿಯ ವಿಶ್ವಾಸಾರ್ಹತೆಗೆ ಧಕ್ಕೆ ಉಂಟು ಮಾಡಲಿದೆ. ಈ ಪ್ರಮಾಣವನ್ನು ಪಾರದರ್ಶಕವಾಗಿ ಹಾಗೂ ಶಾಶ್ವತವಾಗಿ ಸರಿಪಡಿಸಬೇಕಾಗಿದೆ. ಹೀಗಾಗಿ ಪ್ರತಿ ಬೀದಿ ಮತ್ತು ಮನೆಗಳ ಮ್ಯಾಪಿಂಗ್ ಮಾಡುವ ಮುಖಾಂತರವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಆಗ್ರಹಿಸಿದ್ದಾರೆ. ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿಯೂ ಎಲ್ಲ ಬೀದಿಗಳು, ಆ ಬೀದಿಯಲ್ಲಿನ ಎಲ್ಲ ಮನೆಗಳು ಹಾಗೂ ಪ್ರತಿ ಮನೆಯಲ್ಲಿನ ಮತದಾರರನ್ನ ಮ್ಯಾಪಿಂಗ್ ಮಾಡಬೇಕು. ಅದರಿಂದ ಮತದಾರರ ನಿಖರ ಮಾಹಿತಿ ಸಿಗಲಿದ್ದು ನಕಲಿ ಮತದಾರರನ್ನ ತೆಗೆಯೋಕೆ ಮತ್ತು ಕೈಬಿಡಲಾಗಿರುವ ಮತದಾರರನ್ನ ಮತ್ತೆ ಸೇರ್ಪಡಿಸೋಕೆ ನೆರವಾಗುತ್ತೆ. ಅರ್ಹ ಮತದಾರರು ಮತದಾನ ಅವಕಾಶದಿಂದ ವಂಚಿತರಾಗದಂತೆ ನೋಡಿಕೊಳ್ಳೋದಕ್ಕೆ ಚುನಾವಣಾ ಆಯೋಗ ವಿಶೇಷ ಪರಿಷ್ಕರಣಾ ಅಭಿಯಾನವನ್ನು ನಡೆಸಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಅವರೇ ಪತ್ರವನ್ನು ಕೂಡ ಬರೆದಿದ್ದಾರೆ.